ಈಶ್ವರಪ್ಪ ಬಂಡಾಯ ಶಮನಕ್ಕೆ ಮುಂದಾದಂತ ಅಮಿತ್ ಶಾ ನಾಳೆ ದೆಹಲಿಗೆ ಬರುವಂತೆ ಈಶ್ವರಪ್ಪಗೆ ಅಮಿತ್ ಶಾ ಕರೆ ಕೊಟ್ಟಿದ್ದಾರೆ. ದೆಹಲಿಗೆ ಬನ್ನಿ ಎಂದು ಈಶ್ವರಪ್ಪಗೆ ಕರೆ ಮಾಡಿರುವಂತಹ ಚಾಣಕ್ಯ. ದೆಹಲಿಗೆ ಬನ್ನಿ ಎಂದು ಈಶ್ವರಪ್ಪಗೆ ಅಮಿತ್ ಶಾ ಫೋನ್ ಮಾಡಿದ್ದಾರೆ. ಉತ್ತರ ಕಾಂತೇಶ್ಗೆ ಟಿಕೆಟ್ ಸಿಗದೇ ಇರೋದಕ್ಕೆ ಈಶ್ವರಪ್ಪ ಬಂಡಾಯ ಎದ್ದಿದ್ರು. ತಾನೇ ಸ್ಪರ್ಧೆ ಮಾಡ್ತೀನಿ, ಶಿವಮೊಗ್ಗದಿಂದ ಪಕ್ಷೇತರವಾಗಿ ನಿಲ್ತೀನಿ ಅಂತ ಹೇಳಿದರು. ಸ್ವತಂತ್ರ ಅಭ್ಯರ್ಥಿಯಾಗಿ ಕಣಕ್ಕೆ ಇಳಿದಿರುವಂತಹ ಈಶ್ವರಪ್ಪ ಈಗಾಗಲೇ ಬಹಳ ಓಡಾಟ ನಡೆಸ್ತಿದ್ದಾರೆ. ಮೋದಿಯವರೇ ಬಂದು ಹೇಳಿದ್ರು ಕೂಡ ನಾನು ನಿರ್ಧಾರ ಬದಲಾವಣೆ ಮಾಡಲ್ಲ ಅಂತ ಹೇಳಿದ್ದಾರೆ. ಇಂಥ ಸಂದರ್ಭದಲ್ಲಿ ಅಮಿತ್ ಶಾ ಈಶ್ವರಪ್ಪ ಅವರ ಬಂಡಾಯ ಶಮನಕ್ಕೆ ಮುಂದಾಗಿರೋದು. ನಾಳೆ ದೆಹಲಿಗೆ ಬನ್ನಿ ಅಂತ ಈಶ್ವರಪ್ಪಗೆ ಅಮಿತ್ ಶಾ ಕರೆ ಕೊಟ್ಟಿದ್ದಾರೆ. ತಮ್ಮ ಆ ನಿಲುವಿಗೆ ಬದ್ಧರಾಗಿರ್ತಾರ ಅಥವಾ ದೆಹಲಿಗೆ ಹೋದ್ ಬಂದ ಮೇಲೆ ತಂಡ ಆಗ್ತಾರ ಈಶ್ವರಪ್ಪ ಅನ್ನೋದು ಕಾದು ನೋಡಬೇಕು. ಮೊದಲು ಹೋಗ್ತಾರಾ ಏನೋ ಅನ್ನೋದು ಅದು ಪ್ರಶ್ನೆ, ಹೋದ್ಮೇಲೆ ಏನಾಗುತ್ತೆ ಅನ್ನೋದು. ಉತ್ತರ ಕಾಂತೇಶ್ಗೆ ಟಿಕೆಟ್ ಸಿಗದೇ ಇರೋದಕ್ಕೆ ವಿಶೇಷವಾಗಿ ಅವರು ನಾನೇ ಸ್ಪರ್ಧೆ ಮಾಡ್ತೀನಿ, ನಾನೇ ಲೋಕಸಭಾ ಅಖಾಡಕ್ಕೆ ಇಳಿತೀನಿ ಅಂತ ಹೇಳಿದರು. ನನಗೆ ಬಹಳ ಸಪೋರ್ಟ್ ಸಿಗ್ತಾ ಇದೆ. ಅಪೂರ್ವ ಜೇನು ಸಾಕಣೆ ಮಾಡಿ ವರ್ಷಕ್ಕೆ 5 ಕೋಟಿ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ಹಿಂದುಳಿದವರು ಹಾಗೇನೆ ಮಠಾಧೀಶರುಗಳು ಎಲ್ಲರೂ ಕೂಡ ನೀವು ನಿಲ್ಲಿ, ಜೊತೆಗೆ ಹಿಂದೂ ಸಂಘಟನೆಯವರು ಕೂಡ ನಿಲ್ಲಬೇಕು ಅಂತ ಅಂದರೆ ಓಪನ್ ಆಗಿ ತಮ್ಮ ಅಸಮಾಧಾನ ಹೇಳ್ಕೊಂಡಿದ್ರು. ಒಂದು ಕುಟುಂಬದ ಕೈಗೆ ಬಿಜೆಪಿ ಸಿಕ್ಕಿ ನರಳಾಡ್ತಾ ಇದೆ ರಾಜ್ಯದಲ್ಲಿ, ಅದರಿಂದ ಅದರ ವಿರುದ್ಧ ನಾನು ಹೋರಾಟ ಅಂತ ಹೇಳಿದರು. ಸೊ ಇದೀಗ ಅಮಿತ್ ಶಾ ಅವರ ಕರೆ ಏನು ಬದಲಾವಣೆಯನ್ನು ಮಾಡುತ್ತೆ, ಕೊನೆ ಕ್ಷಣದಲ್ಲಿ ತಮ್ಮ ನಿರ್ಧಾರದಿಂದ ಹೊರಬರ್ತಾರ. ಆ ಮೂಲಕ BY ರಾಘವೇಂದ್ರ ಅವರ ಗೆಲುವಿನ ಹಾದಿ ಸುಗಮ ಆಗುತ್ತಾ ಅನ್ನೋದು ಇಲ್ಲಿ ಪ್ರಶ್ನೆ. ಸೊ ಒಂದು ಕಡೆ ಅಮಿತ್ ಶಾ ರಾಜ್ಯಕ್ಕೆ ಬಂದಿರೋದು ರಾಜ್ಯದ ಬಿಜೆಪಿ ಕಾರ್ಯಕರ್ತರಲ್ಲಿ ಒಂದು ಹೊಸ ಉತ್ಸಾಹವನ್ನು ಮೂಡಿಸಿದೆ. ಇನ್ನೊಂದು ಕಡೆ ಈಶ್ವರಪ್ಪ ನಡೆ ಏನಿರುತ್ತೆ, ಈಗಾಗಲೇ ಕರೆ ಬಂದಿದೆ ಅಮಿತ್ ಶಾ ಅವರ ಕಡೆಯಿಂದ ದೆಹಲಿಗೆ ಬನ್ನಿ ಮಾತನಾಡೋಣ ಅಂತ. ಸೊ ದೆಹಲಿಯಲ್ಲಿ ಆಗುವಂಥ ಮಾತುಕತೆಯಲ್ಲಿ ಯಾವ ನಿರ್ಧಾರಕ್ಕೆ ಈಶ್ವರಪ್ಪ ಬರ್ತಾರೆ, ಅವ್ರನ್ನ ಕನ್ವಿನ್ಸ್ ಮಾಡುವಂಥ ಆಫರ್ ಏನಾದರೂ ಬರುತ್ತಾ ಅನ್ನೋದು ಈಗ ಕುತೂಹಲ ಮೂಡಿಸ್ತಾ ಇದೆ. ಅಮಿತ್ ಶಾ ಕರೆ ಮಾಡಿದ್ದಾರೆ, ನಾಳೆ ದೆಹಲಿಗೆ ಹೋಗ್ತೇನೆ ಅಂತ ಈಗ ಅಮಿತ್ ಶಾ ಅವರ ಕರೆಗೆ ಉತ್ತರವನ್ನು ಕೊಟ್ಟಿರೋದು, ಅಂದರೆ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಆದರೆ ನನ್ನ ನಿಲುವಿನಲ್ಲಿ ಯಾವುದೇ ಬದಲಾವಣೆ ಇಲ್ಲ ಅಂತ ಆಪ್ತರ ಬಳಿ ಮಾಜಿ ಸಚಿವ ಎಸ್ ಈಶ್ವರಪ್ಪ ಹೇಳಿಕೆ ಕೊಟ್ಟಿದ್ದಾರೆ. ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡೋಕೆ ನಾನು ನಿರ್ಧಾರ ಮಾಡಿದ್ದೀನಿ, ಸ್ಪರ್ಧೆ ಮಾಡಿಯೇ ಮಾಡ್ತೇನೆ ಅಂತ ಹೇಳಿರುವಂತೆ ಈಶ್ವರಪ್ಪ. ನೋಡೋಣ ಅಮಿತ್ ಶಾ ಏನು ಹೇಳ್ತಾರೆ, ಅವರ ವಿಚಾರ ಏನು ತಿಳ್ಕೊಂಡು ಬರ್ತೀನಿ. ಆದರೆ ನನ್ನ ಸ್ಟ್ಯಾಂಡ್ನಲ್ಲಿ ಯಾವುದೇ ಬದಲಾವಣೆ ಇಲ್ಲ, ನನ್ನ ನಿಲುವು ಬದಲಾಗಲ್ಲ. ನನ್ನ ಹೋರಾಟ ಇಲ್ಲಿ ಏನು ಹಿಂದುತ್ವದ ಪರವಾಗಿ ಧ್ವನಿ ಎತ್ತುವಂಥವರು ಇವರೆಲ್ಲರನ್ನೂ ಕೂಡ ಬಾಯಿ ಮುಚ್ಚಿಸುವಂಥ ಕೆಲಸ ಆಗ್ತಿದೆಯಲ್ಲ, ಅದರ ವಿರುದ್ಧ ನನ್ನ ಹೋರಾಟ. ಜೊತೆಗೆ ಕುಟುಂಬದ ಕೈಗೆ ಸಿಕ್ಕಿ ಏನು BJP ಒದ್ದಾಡ್ತಾ ಇದೆ ಅಥವಾ ಪಕ್ಷ ಹಾದಿ ತಪ್ತಾ ಇದೆ, ಸೊ ಅದನ್ನು ಸರಿದಾರಿಗೆ ತರುವಂಥದ್ದು ನನ್ನ ನಿರ್ಧಾರ ಅಂತ ಹೇಳಿದ್ದಾರೆ KS ಈಶ್ವರಪ್ಪ. ಜೊತೆಗೆ ಈ ಬಾರಿ ನಾನು ಗೆಲ್ತೀನಿ, ನನ್ನ ಸಪೋರ್ಟ್, ನಾನು ಪಕ್ಷೇತರವಾಗಿ ನಿಂತರೂ ಕೂಡ ಮೋದಿಯವರು ಪ್ರಧಾನಿ ಆಗಬೇಕು ಅನ್ನೋದೇ ನನ್ನ ಒಂದು ಗುರಿ. ಸೊ ಆ ಕಾರಣಕ್ಕೆ ನಾನು ಈಗ ಸ್ವತಂತ್ರವಾಗಿ ನಿಲ್ತಾ ಇದ್ದೀನಿ ಅಂತ ಹೇಳಿದ್ದಾರೆ. ಸೊ ಅಮಿತ್ ಶಾ ಅವರ ಭೇಟಿಯ ನಂತರ ನಿರ್ಧಾರ ಬದಲಾಗುತ್ತಾ ಅನ್ನೋದು ಸದ್ಯಕ್ಕಿರುವಂಥ ಕುತೂಹಲ.